ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಅವರ್ ಮಾರ್ಗದರ್ಶಿ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಚಂದ್ರಕಾಂತ್ ಸರ್. ಇವತ್ತಿನ ವಿಶೇಷ ಕ್ಲಾಸ್ ಯಾವುದಂದ್ರೆ ಕರ್ನಾಟಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಕರ್ನಾಟಕದ ಪ್ರಮುಖ ಅಣೆಕಟ್ಟುಗಳ ಕುರಿತು ಪಾಠ ಮಾಡೋಣ. ಅದಕ್ಕೆ ಸಂಬಂಧಿಸಿದ ಅಂದ್ರೆ ಮ್ಯಾಪ್ ವೈಸ್ ರೀಡಿಂಗ್. ನಾನು ಮ್ಯಾಪ್ ನಲ್ಲಿ ಏನಪ್ಪಾ ಅಂದ್ರೆ ಅರೇಂಜ್ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲರೂ ಕರೆಕ್ಟ್ ಆಗಿ ಕ್ಲಾಸ್ ಕೇಳಿ ನೋಟ್ಸ್ ಮಾಡ್ಕೊಳ್ಳಿ. ಮುಂದೆ ಬರ್ತಿರ್ತಕ್ಕಂಥ ಇನ್ನು 2 ಅಥವಾ 3 ತಿಂಗಳಲ್ಲಿ ಬರ್ತಿರ್ತಕ್ಕಂಥ ನೋಟಿಫಿಕೇಶನ್ಗಳಿಗೆ ಅತ್ಯಂತ ಉಪಯುಕ್ತವಾದ ಒಂದು ಮಾಹಿತಿ ಇದಾಗಿರುತ್ತೆ. ಬನ್ನಿ ಸ್ಟೂಡೆಂಟ್ಸ್, ನೋಡಿ ಏನಿದೆ ಅಂದ್ರೆ ಕರ್ನಾಟಕದ ಪ್ರಮುಖ ಅಣೆಕಟ್ಟುಗಳು. ನೋಡ್ರಿ, ನೀವು ಯಾವುದೇ ಎಕ್ಸಾಮ್ ಬರೆದ್ರೆ SSC, RRB, ಬ್ಯಾಂಕಿಂಗ್, ಆಮೇಲೆ ಕರ್ನಾಟಕ ರಾಜ್ಯ ಸರ್ಕಾರ ನಡೆಸುವ ಎಲ್ಲಾ ಎಕ್ಸಾಮ್ಗಳಿಗೆ 1 ರಿಂದ 2 ಕ್ವಶನ್ಗಳು ನೀರಾವರಿ ಮೇಲೆ ಅಥವಾ ಅಣೆಕಟ್ಟುಗಳು, ನದಿಗಳು, ಸರೋವರಗಳ ಮೇಲೆ ಮತ್ತು ಬಂದರುಗಳ ಮೇಲೆ 1 ಕ್ವಶನ್ ಇರುತ್ತೆ. ಅದರಲ್ಲಿ ಬರುವ ಒಂದು ಪ್ರಮುಖವಾದ ಒಂದು ಸಬ್ಜೆಕ್ಟ್ ಯಾವುದಂದ್ರೆ ಕರ್ನಾಟಕದ ಪ್ರಮುಖ ಅಣೆಕಟ್ಟುಗಳು. ನೋಡಿ, ಮ್ಯಾಪ್ ವೈಸ್ ನಾನು ಹೇಳ್ತೀನಿ ನೋಡಿ, ಆಮೇಲೆ 1 by 1 ಹೇಳ್ತಿರ್ತೀನಿ. ಜಸ್ಟ್ ನೀವು ಮ್ಯಾಪ್ ಅಲ್ಲಿ ಅಬ್ಸರ್ವ್ ಮಾಡಿ. ನೋಡ್ರಿ, ಫಸ್ಟ್ ಯಾವುದಿದೆ ಅಂದ್ರೆ ನೋಡಿ ಕಾರಂಜಿ ಅಣೆಕಟ್ಟು. ಇದು ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂದ್ರೆ ಬೀದರ್ ಜಿಲ್ಲೆಯಲ್ಲಿ. ನೋಡ್ರಿ, ಕರ್ನಾಟಕದಲ್ಲಿ ಅತ್ಯಂತ ಉತ್ತರಕ್ಕೆ ಹರಿಯುವ ನದಿ ಯಾವುದಂದ್ರೆ ಕಾರಂಜಾ ನದಿ. ಸರ್, ಈ ಕಾರಂಜಾ ನದಿ ಯಾವ ನದಿಯ ಉಪನದಿ ಅಂದ್ರೆ ಇದು ಗೋದಾವರಿ ನದಿಯ ಉಪನದಿ ಆಗಿದ್ದು ಕರ್ನಾಟಕದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಏನಂದ್ರೆ ಈ ಒಂದು ನದಿಯನ್ನೇ ಹರಿಯುತ್ತೆ, ಕಾರಂಜಾ ನದಿ. ಕ್ವಶನ್ ಕೇಳ್ತಾರೆ, ಕರ್ನಾಟಕದಲ್ಲಿ ಅತ್ಯಂತ ಉತ್ತರಕ್ಕೆ ಹರಿಯುವ ನದಿ ಯಾವುದಂದ್ರೆ ಕಾರಂಜಾ ನದಿ. ಇದು ಕಾರಂಜಾ ನದಿ ಯಾವ ನದಿಯ ಉಪನದಿ ಅಂದ್ರೆ ಗೋದಾವರಿ ನದಿ. ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅಂದ್ರೆ ಇದು ಬೀದರ್ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಇನ್ನೊಂದು ನೋಡಿ ಸ್ನೇಹಿತರೆ, ಒಂದು ಇಂಪಾರ್ಟೆಂಟ್ ಕ್ವಶನ್ ಆಗಿದೆ PSI ಗೆ. ನೋಡ್ರಿ, ಕರ್ನಾಟಕದಲ್ಲಿ ಗೋದಾವರಿ ನದಿ ಹರಿಯುವ ಜಿಲ್ಲೆ ಯಾವುದಂದ್ರೆ ಬೀದರ್ ಜಿಲ್ಲೆ. ಅಥವಾ ಈ ತರ ಇಂಡೈರೆಕ್ಟ್ ಆಗಿ ಕರ್ನಾಟಕದಲ್ಲಿ ಗೋದಾವರಿಯ ಉಪನದಿ ಯಾವುದು ಕೇಳಿದ್ರೆ ಅದ್ರ ಕೂಡ ಕಾರಂಜಾ ನದಿ. ನೆಕ್ಸ್ಟ್ ಯಾವ್ದು ಬರ್ತಪ್ಪ ಅಂದ್ರೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಯಾವ್ದಪ್ಪ ಅಂದ್ರೆ ಬೆಣ್ಣೆತೊರ. ನೋಡಿ ಸರ್, ಈ ಬೆಣ್ಣೆತೊರ ಒಂದು ಡ್ಯಾಮ್ ಯಾವ ನದಿಗೆ ಕಟ್ಟಲಾಗಿದೆ ಕೇಳಿದ್ರೆ ಇದು ಕಾಗಿಣಾ ನದಿ. ಸರ್, ಈ ಕಾಗಿಣಾ ನದಿ ಯಾವ ನದಿಯ ಉಪನದಿ ಅಂತ ಕೇಳಿದ್ರೆ ಕೃಷ್ಣಾ ನದಿ. ನೋಡ್ರಿ, 2 ಕ್ವಶನ್ ಆಗಿದೆ. ಕಲಬುರಗಿ ಇರೋದು ಯಾವ ನದಿ ತೀರದಲ್ಲಿ ಕೇಳಿದ್ರೆ ಕಾಗಿಣಾ ನದಿ. ಆ ಕಾಗಿಣಾ ನದಿ ಯಾವ ನದಿಯ ಉಪನದಿ ಕೇಳಿದ್ರೆ ಕೃಷ್ಣಾ ನದಿಯ ಉಪನದಿ ಆಗಿದೆ. ಅದಕ್ಕೆ ಒಂದು ಕಟ್ಟಿರ್ತಕ್ಕಂಥ ಒಂದು ಪ್ರಸಿದ್ಧವಾದ ಅಣೆಕಟ್ಟು ಯಾವುದಂದ್ರೆ ಬೆಣ್ಣೆತೊರ ಯೋಜನೆ. ನೆಕ್ಸ್ಟ್ ಅದಕ್ಕೆ ಬನ್ನಿ. ನೋಡ್ರಿ, ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರುವ ಒಂದು ಪ್ರಮುಖ ಅಣೆಕಟ್ಟು ಯಾವುದಂದ್ರೆ ಬಸವಸಾಗರ ಅಣೆಕಟ್ಟು. ನೋಡಿ ಸರ್, ಈ ಬಸವಸಾಗರ ಅಣೆಕಟ್ಟು ಯಾವ ನದಿಗೆ ಕಟ್ಟಲಾಗಿದೆ ಕೇಳಿದ್ರೆ ಇದು ಕೂಡ ಕೃಷ್ಣಾ ನದಿಗೆ ಕಟ್ಟಲಾಗಿದೆ. ಯಾವ ನದಿ ರೀ? ಕೃಷ್ಣಾ ನದಿ. ನೆಕ್ಸ್ಟ್ ಇಲ್ಲಿ ನೋಡಿ ಕೆಳಗಡೆ ಬನ್ನಿ, ಪಂಪಸಾಗರ. ಈ ಪಂಪಸಾಗರ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ವಿಜಯನಗರ ಜಿಲ್ಲೆ. ವಿಜಯನಗರ ಜಿಲ್ಲೆ ಅಂದ್ರೆ 2021 ಅಕ್ಟೋಬರ್ 2ನೇ ತಾರೀಕು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇರಬೇಕಾದ್ರೆ ಬಳ್ಳಾರಿ ಜಿಲ್ಲೆಯಿಂದ ಈ ಒಂದು ವಿಜಯನಗರ ಜಿಲ್ಲೆ ಡಿವೈಡ್ ಆಯಿತು. ಆ ವಿಜಯನಗರ ಜಿಲ್ಲೆ ಇರೋದು ಯಾವ ನದಿ ತೀರದಲ್ಲಿ ಕೇಳಿದ್ರೆ ತುಂಗಭದ್ರಾ ನದಿ. ತುಂಗಭದ್ರಾ ನದಿ ಯಾವ ನದಿ ಉಪನದಿ ಕೇಳಿದ್ರೆ ಕೃಷ್ಣಾ ನದಿ. ಮತ್ತು ಕರ್ನಾಟಕದಲ್ಲಿ ಕೃಷ್ಣಾ ನದಿ ಅತ್ಯಂತ ದೊಡ್ಡ ಉಪನದಿ ಯಾವುದು ಕೇಳಿದ್ರೆ ತುಂಗಭದ್ರಾ ನದಿ. ಮತ್ತು ಕರ್ನಾಟಕದ ನೋಡ್ರಿ, ಕರ್ನಾಟಕವನ್ನು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕವನ್ನು ಆಗಿ ಬೇರ್ಪಡಿಸುವ ನದಿ ಯಾವುದು ಕೇಳಿದ್ರೆ ಅದು ಕೂಡ ತುಂಗಭದ್ರಾ ನದಿ ಅಂತ ಆಗ್ಬೇಕು. ಅಂತ ಒಂದು ತುಂಗಭದ್ರಾ ನದಿಗೆ ಕಟ್ಟಿರ್ತಕ್ಕಂಥ ಒಂದು ಪ್ರಸಿದ್ಧ ಅಣೆಕಟ್ಟು ಯಾವುದಂದ್ರೆ ಪಂಪಸಾಗರ ಅಣೆಕಟ್ಟು. ಸರಿ, ಪಂಪಸಾಗರ ಅಣೆಕಟ್ಟು ನೀವು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಈ ಒಂದು ಎಲ್ಲಪ್ಪ ಅಂದ್ರೆ ಕಲಬುರಗಿ, ಯಾದಗಿರಿ, ಬೀದರ್ ಜಿಲ್ಲೆಯವರು ಬೆಂಗಳೂರು ಹೋಗ್ಬೇಕಾದ್ರೆ ಹೊಸಪೇಟೆ ಹತ್ರ ಈ ಒಂದು ಅಣೆಕಟ್ಟು ಕಂಡು ಬರುತ್ತೆ. ಯಾವ್ದೇ ಪಂಪಸಾಗರ ಅಣೆಕಟ್ಟು ಯಾವ ನದಿ ಕಟ್ಟಿದ್ದಾರೆ? ತುಂಗಭದ್ರಾ ನದಿಗೆ. ಯಾವ ಜಿಲ್ಲೆ? ವಿಜಯನಗರ ಜಿಲ್ಲೆ. ನೆಕ್ಸ್ಟ್ ಯಾವ್ದ್ರೆ ಇಲ್ಲಿ ಬಂದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡು ಬರೋದು ಪ್ರಸಿದ್ಧ ಅಣೆಕಟ್ಟು ಯಾವ್ದ್ರೆ ವಾಣಿ ವಿಲಾಸ ಅಣೆಕಟ್ಟು. ಸರಿ, ವಾಣಿ ವಿಲಾಸ ಅಣೆಕಟ್ಟು ಯಾವ ನದಿಗೆ ಕಟ್ಟಲಾಗಿದೆ ಕೇಳಿದ್ರೆ ವೇದಾವತಿ ನದಿಗೆ. ವಾಣಿ ವಿಲಾಸ ಅಣೆಕಟ್ಟು ಕಂಡು ಬರೋದು ಯಾವ ನದಿಗೆ ಕೇಳಿದ್ರೆ ವೇದಾವತಿ ನದಿಗೆ. ಸರಿ, ಇದು ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅಂದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ. ಸರಿ, ವೇದಾವತಿ ನದಿ ಯಾವ ನದಿಯ ಉಪನದಿ ಅಂತ ಕೇಳಿದ್ರೆ ಕಾವೇರಿ ನದಿಯ ಉಪನದಿ. ನೆಕ್ಸ್ಟ್
ನೋಡಿ, ತುಮಕೂರು ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ರಾಗಿ ಉತ್ಪಾದಿಸುವ ಜಿಲ್ಲೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ತೆಂಗು ಉತ್ಪಾದಿಸುವ ಜಿಲ್ಲೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೆಂಪು ಬಣ್ಣ ಕಂಡುಬರುವ ಜಿಲ್ಲೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಹಲಸಿನ ಹಣ್ಣು ಉತ್ಪಾದನೆ ಮಾಡಿರ್ತಕ್ಕಂಥ ಜಿಲ್ಲೆ ಯಾವ್ದಪ್ಪ ಅಂದ್ರೆ ತುಮಕೂರು ಜಿಲ್ಲೆ. ಆ ತುಮಕೂರು ಜಿಲ್ಲೆಯಲ್ಲಿ ಕಂಡು ಬರತಕ್ಕಂಥ ಒಂದು ಪ್ರಸಿದ್ಧ ಅಣೆಕಟ್ಟು ಯಾವುದಂದ್ರೆ ಮಾರ್ಕೋನಹಳ್ಳಿ ಜಲಾಶಯ. ಸರಿ, ಮಾರ್ಕೋನಹಳ್ಳಿ ಜಲಾಶಯ ಯಾವ ನದಿಗೆ ನಿರ್ಮಿಸಲಾಗಿದೆ ಕೇಳಿದ್ರೆ ಶಿಂಷಾ ನದಿಗೆ ನಿರ್ಮಿಸಲಾಗಿದೆ. ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ತುಮಕೂರು ಜಿಲ್ಲೆಯಲ್ಲಿ. ಈ ಕುಣಿಗಲ್ ಕೆರೆ ಅಂತ ಕೇಳಿದ್ರಲ್ವಾ, ಅದನ್ನು ಕೂಡ ಕಂಡು ಬರೋದಿಲ್ಲಪ್ಪ ಅಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಮುಂದೆ ಯಾವ್ದ್ರೆ ಮಂಡ್ಯ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ಜಿಲ್ಲೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಕನ್ನಡ ಮಾತನಾಡುವ ಜಿಲ್ಲೆ ಯಾವ್ದಪ್ಪ ಇರೋದು ಮಂಡ್ಯ ಜಿಲ್ಲೆ. ಆ ಮಂಡ್ಯ ಜಿಲ್ಲೆಯಲ್ಲಿ ಕಂಡಿರ್ತಕ್ಕಂಥ ಒಂದು ಪ್ರಸಿದ್ಧ ಅಣೆಕಟ್ಟು ಯಾವ್ದಪ್ಪ ಅಂದ್ರೆ KRS ಅಣೆಕಟ್ಟು. KRS ಮೀನ್ಸ್ ಅದು ಕೃಷ್ಣರಾಜಸಾಗರ ಅಣೆಕಟ್ಟು. ಇದು ಯಾವ ನದಿಗೆ ಕಟ್ಟಲಾಗಿದೆ ಅಂತ ಕೇಳಿದ್ರೆ ಕಾವೇರಿ ನದಿಗೆ ಕಟ್ಟಲಾಗಿದೆ. ಸರ್ ನೋಡ್ರಿ, ಯಾವ ನದಿಗೆ KRS ಅಣೆಕಟ್ಟು ಕೃಷ್ಣರಾಜಸಾಗರ ಅಣೆಕಟ್ಟು ಕಂಡು ಬರೋದು ಯಾವ ನದಿಗೆ? ಕಾವೇರಿ ನದಿಗೆ. ಯಾವ ಜಿಲ್ಲೆಯಲ್ಲಿ ಕೇಳಿದ್ರೆ ಅದು ಮಂಡ್ಯ ಜಿಲ್ಲೆ. ನೋಡ್ರಿ, ನಾನು ಏನ್ ಹೇಳಿದೆ ನೋಡ್ರಿ, ಉತ್ತರದಿಂದ ದಕ್ಷಿಣವರೆಗೆ ಈ ಪೂರ್ವ ದಿಕ್ಕಿನ ಅಣೆಕಟ್ಟುಗಳು ಮುಗಿತು. ನೆಕ್ಸ್ಟ್ ಯಾವ್ದಂದ್ರೆ ಇಲ್ಲಿ ಬರುತ್ತೆ ನೋಡಿ, ವಿಜಯಪುರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು. ನೋಡ್ರಿ, ಕರ್ನಾಟಕದಲ್ಲಿ ಅತಿ ದೊಡ್ಡ ನಾಮಫಲಕ ಹೊಂದಿದ ಒಂದು ಅಣೆಕಟ್ಟು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು. ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ವಿಜಯನಗರ ಜಿಲ್ಲೆ. ಯಾವ ನದಿಗೆ ಕಟ್ಟಲಾಗಿದೆ ಕೇಳಿದ್ರೆ ಕೃಷ್ಣಾ ನದಿಗೆ ನಿರ್ಮಿಸಲಾಗಿದೆ. ನೋಡ್ರಿ, ಆಲಮಟ್ಟಿ ಅಣೆಕಟ್ಟು ಅಂತ ಕರೀತಾರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂತ ಕರೀತಾರೆ. ಯಾವ ನದಿಗೆ ಅಪ್ಪ ಅಂದ್ರೆ ಕೃಷ್ಣಾ ನದಿಗೆ. ವಿಜಯಪುರ ಕರ್ನಾಟಕದ ಪಂಚ ನದಿಗಳ ಜಿಲ್ಲೆ ಅಂತ ಕರೀತಾರೆ. ಯಾವುದಕ್ಕೆ? ವಿಜಯಪುರ ಜಿಲ್ಲೆ. ನೆಕ್ಸ್ಟ್ ಮುಂದೆ ಯಾವುದು? ಸಿದ್ದು ನ್ಯಾಮಗೌಡ. ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ನೋಡ್ರಿ, ಸಿದ್ದು ನ್ಯಾಮಗೌಡ ಅಣೆಕಟ್ಟು ಕಂಡು ಬರುವುದು ಬಾಗಲಕೋಟೆ ಜಿಲ್ಲೆ. ಈ ಬಾಗಲಕೋಟೆ ಜಿಲ್ಲೆ ವಿಜಯಪುರ ಜಿಲ್ಲೆಯಿಂದ 1997ರಲ್ಲಿ ಬೇರ್ಪಟ್ಟಿದೆ. ಆ ಒಂದು ಜಿಲ್ಲೆಯಲ್ಲಿ ಕಂಡು ಬರತಕ್ಕಂಥ ಒಂದು ಪ್ರಸಿದ್ಧ ಅಣೆಕಟ್ಟು ಯಾವುದಂದ್ರೆ ಸಿದ್ದು ನ್ಯಾಮಗೌಡ ಅಣೆಕಟ್ಟು. ಯಾವ ನದಿಗೆ ಕಟ್ಟಲಾಗಿದೆ ಸರ್ ಅಂದ್ರೆ ಇದು ಕೂಡ ಕೃಷ್ಣಾ ನದಿಗೆ ಕಟ್ಟಲಾಗಿದೆ. ನೋಡ್ರಿ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಣೆಕಟ್ಟು ಕಂಡು ಬರೋದು ಕೃಷ್ಣಾ ನದಿಗೆ. ಯಾಕಪ್ಪ ಅಂದ್ರೆ ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ ಯಾವುದು? ಕೃಷ್ಣಾ ನದಿ. ನೆಕ್ಸ್ಟ್ ಮುಂದೆ ರಾಜ ಲಕ್ಷ್ಮಣಗೌಡ. ನೋಡ್ರಿ, ರಾಜ ಲಕ್ಷ್ಮಣಗೌಡ ಅಣೆಕಟ್ಟು ಕಂಡು ಬರುವುದು ಎಲ್ಲಪ್ಪ ಅಂತ ಕೇಳಿದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ. ಸರಿ, ರಾಜ ಲಕ್ಷ್ಮಣಗೌಡ ಅಣೆಕಟ್ಟು ಯಾವ ನದಿಗೆ ನಿರ್ಮಿಸಲಾಗಿದೆ ಅಂತ ಕೇಳಿದ್ರೆ ಘಟಪ್ರಭಾ ನದಿಗೆ. ಘಟಪ್ರಭಾ ನದಿಗೆ. ಯಾವ್ದ್ರಿ? ಘಟಪ್ರಭಾ ನದಿಗೆ ಈ ಒಂದು ಅಣೆಕಟ್ಟು ನಿರ್ಮಿಸಲಾಗಿದೆ. ಇವಾಗ ಜಾರಕಿಹೊಳಿ ಫ್ಯಾಮಿಲಿ ಅಂತ ಇದೆಯಲ್ಲ, ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಅಲ್ಲ, ಅವರ ಒಂದು ತಾತನ ಹೆಸರು ಇದು ರಾಜ ಲಕ್ಷ್ಮಣಗೌಡ. ಅದು ಯಾವ ನದಿಗೆ ನಿರ್ಮಿಸಲಾಗಿದೆ ಕೇಳಿದ್ರೆ ಅದು ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಘಟಪ್ರಭಾ ನದಿಗೆ. ಸರಿ, ಘಟಪ್ರಭಾ ನದಿ ಯಾವ ನದಿಯ ಉಪನದಿ ಕೇಳಿದ್ರೆ ಅದು ಕೃಷ್ಣಾ ನದಿಯ ಉಪನದಿ. ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂದ್ರೆ ಸೂಪಾ ಅಣೆಕಟ್ಟು. ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಕರ್ನಾಟಕದಲ್ಲಿ ಕರಾವಳಿನ ಹಂಚಿಕೊಂಡು 3 ಜಿಲ್ಲೆಗಳು ಯಾವುದಂದ್ರೆ ಉತ್ತರ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ. ಆ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುವ ಒಂದು ಪ್ರಸಿದ್ಧ ಅಣೆಕಟ್ಟು ಯಾವ್ದಪ್ಪ ಅಂದ್ರೆ ಸೂಪಾ ಅಣೆಕಟ್ಟು. ನೋಡ್ರಿ, ಈ ಸೂಪಾ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ನೆಕ್ಸ್ಟ್ ಬರೋದು ಲಿಂಗನಮಕ್ಕಿ ಅಣೆಕಟ್ಟು. ನೋಡ್ರಿ, ಈ ಲಿಂಗನಮಕ್ಕಿ ಅಣೆಕಟ್ಟು ಕಂಡು ಬರೋದು ಶರಾವತಿ ನದಿಗೆ ನಿರ್ಮಿಸಲಾಗಿದೆ. ಯಾವ ಜಿಲ್ಲೆಯಲ್ಲಿ ಕೇಳಿದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ. ನೋಡಿ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲ ವಿದ್ಯುತ್ ಉತ್ಪಾದಿಸುವ ಜಿಲ್ಲೆ ಯಾವುದು ಕೇಳಿದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರತಕ್ಕಂತ ಮಹಾತ್ಮ ಗಾಂಧಿ ಜಲ ವಿದ್ಯುತ್. ಈ ಮಹಾತ್ಮ ಗಾಂಧಿ ಜಲ ವಿದ್ಯುತ್ ಅಂದ್ರೂ ಒಂದೇ, ಲಿಂಗನಮಕ್ಕಿ ಅಣೆಕಟ್ಟು ಅಂದ್ರೂ ಒಂದೇ. ಯಾಕಂದ್ರೆ ಜೋಗ ಜಲಪಾತ ಕಂಡು ಬರೋದು ಎಲ್ಲಪ್ಪ ಅಂದ್ರೆ ಇದೇ ಶಿವಮೊಗ್ಗ ಜಿಲ್ಲೆಯಲ್ಲಿ. ಅಲ್ಲಿ ನೋಡಿ, ಆ ಒಂದು ಲಿಂಗನಮಕ್ಕಿ ಅಣೆಕಟ್ಟು ಯಾವ ನದಿಗೆ ಕಟ್ಟಪ್ಪ ಅಂದ್ರೆ ಶರಾವತಿ ನದಿಗೆ. ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿಯುವ ಅತಿ ದೊಡ್ಡ ನದಿ ಯಾವುದಕ್ಕೆ? ಅದು ಕೂಡ ಶರಾವತಿ ನದಿ ಅಂತ ಹಾಕ್ಬೇಕು. ನೆಕ್ಸ್ಟ್ ಮುಂದೆ ಭದ್ರಾ. ನೋಡ್ರಿ, ಸರಿ, ಭದ್ರಾ ಜಲಾಶಯ ಕಂಡು ಬರುವುದು ಇದು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ. ಇದು ಕೂಡ ತುಂಗಭದ್ರಾ ನದಿಗೆ ಕಟ್ಟಲಾಗಿದೆ. ನೋಡ್ರಿ, ದಾವಣಗೆರೆ ಜಿಲ್ಲೆ ಹರಿಹರ, ಆಮೇಲೆ ಈ ಒಂದು ಶೃಂಗೇರಿ, ಇವೆಲ್ಲ ಕಂಡು ಬರೋದು ಕೂಡ ತುಂಗಾ ನದಿ ತೀರದಲ್ಲಿ. ನೆಕ್ಸ್ಟ್ ನೋಡಿ, ಯಾವುದು? ಹಾಸನ ಜಿಲ್ಲೆಯಲ್ಲಿ ಕಂಡು ಬರುವುದು ನೋಡಿ, ಯಾವುದು? ಗೋರೂರು ಅಣೆಕಟ್ಟು. ಸರ್, ಗೋರೂರು ಅಣೆಕಟ್ಟು ಯಾವ ನದಿಗೆ ನಿರ್ಮಿಸಲಾಗಿದೆ ಕೇಳಿದ್ರೆ ಕಾವೇರಿ ನದಿ ಉಪನದಿ ಆಗಿರ್ತಕ್ಕಂಥ ಹೇಮಾವತಿ ನದಿಗೆ ನಿರ್ಮಿಸಲಾಗಿದೆ. ಯಾವ್ದ್ರಿ?
ಕಾವೇರಿ ನದಿ ಉಪನದಿ ಯಾವುದು ಹೇಮಾವತಿ ನದಿಗೆ ಯಾವ ಅಣೆಕಟ್ಟು ನಿರ್ಮಿಸಲಾಗಿದೆ? ಗೋರೂರು ಅಣೆಕಟ್ಟು. ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಹಾಸನ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಹಾರಂಗಿ ಜಲಾಶಯ. ಹಾರಂಗಿ ಜಲಾಶಯ ಕಂಡು ಬರೋದು, ಇದು ಕೂಡ ಹಾರಂಗಿ ಜಲಾಶಯ ಕಾವೇರಿ ನದಿಗೆ ನಿರ್ಮಿಸಲಾಗಿದೆ. ಯಾವ ಜಿಲ್ಲೆಯಲ್ಲಿ ಅಂತ ಕೇಳಿದ್ರೆ ಕೊಡಗು ಜಿಲ್ಲೆಯಲ್ಲಿ. ನೋಡ್ರಿ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ಜಿಲ್ಲೆ ಕೊಡಗು ಜಿಲ್ಲೆ. ನೋಡ್ರಿ, ಈ ಒಂದು ಕೊಡಗು ಜಿಲ್ಲೆಯಲ್ಲಿ ಕಂಡಿರ್ತಕ್ಕಂಥ ಒಂದು ಪ್ರಸಿದ್ಧವಾದ ಒಂದು ಅಣೆಕಟ್ಟು ಯಾವ್ದಪ್ಪ ಅಂದ್ರೆ ಹಾರಂಗಿ ಜಲಾಶಯ. ಯಾವ ನದಿಗೆ? ಕಾವೇರಿ ನದಿಗೆ. ಕಾವೇರಿ ನದಿ ನೋಡ್ರಿ ಏನಪ್ಪಾ ಅಂದ್ರೆ ಕೊಡಗು ಜಿಲ್ಲೆಯಲ್ಲಿ ಈ ಒಂದು ಕಾವೇರಿ ನದಿ ಕಾವೇರಿ ನದಿ ಉಗಮ ಸ್ಥಳ ಆಗಿರ್ತಕ್ಕಂಥ ತಲಕಾವೇರಿ ಕಂಡು ಬರೋದು ಎಲ್ಲಪ್ಪ ಅಂದ್ರೆ ಕೊಡಗು ಜಿಲ್ಲೆಯಲ್ಲಿ. ನೀವು ಈ ತರ ಏನಪ್ಪಾ ಅಂದ್ರೆ ಮ್ಯಾಪ್ ಅಲ್ಲಿ ನೀವು ರೀಡಿಂಗ್ ಮಾಡಿದ್ರೆ ಆದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ ಒನ್ ಬೈ ಒನ್ ನೋಡಿ, ಭೂಗೋಳ ಶಾಸ್ತ್ರ ಜಿಯೋಗ್ರಫಿ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಫಸ್ಟ್ ನೀವೇನಪ್ಪಾ ಅಂದ್ರೆ ಕಂಪಲ್ಸರಿ ಮ್ಯಾಪ್ ರೀಡಿಂಗ್ ಮಾಡಿದ್ರೆ ಒಳ್ಳೆಯದು. ಅಂದ್ರೆ ಅತಿ ಬೇಗ ಏನಪ್ಪಾ ಅಂದ್ರೆ ನಿಮ್ಗೆ ನೆನ್ಪಿಟ್ಕೊಳ್ಳಕ್ಕೆ ಉಪಯೋಗ ಆಗ್ತದೆ. ನೆಕ್ಸ್ಟ್ ಇದ್ರ ಬಗ್ಗೆ ಒಂದೊಂದಾಗಿ ಏನಪ್ಪಾ ಅಂದ್ರೆ ನೋಡ್ಕೊಂತ ಹೋಗೋಣ. ನೆಕ್ಸ್ಟ್ ಪೇಜ್ ಇಲ್ಲಿ ನೋಡಿ ಏನಿದೆ ನೋಡಿ, ಒಂದೊಂದ್ರ ಬಗ್ಗೆ ಹೇಳ್ತೀನಿ ನೋಡ್ರಿ. ಒನ್ ಬೈ ಒನ್ ಇದು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಏನಿದೆ ನೋಡಿ ಇಲ್ಲಿ ಯಾವ್ದ್ರಿ? ತುಂಗಾ ಅಣೆಕಟ್ಟು. ನೋಡ್ರಿ, ಈ ತುಂಗಾ ಅಣೆಕಟ್ಟು ಯಾವ ನದಿಗೆ ನಿರ್ಮಿಸಲಾಗಿದೆ ಹೇಳಿದ್ದೆ ನಿಮ್ಗೆ. ತುಂಗಾ ಅಣೆಕಟ್ಟು ಎಲ್ಲಿ ಬರ್ತದಪ್ಪ ಅಂದ್ರೆ ತುಂಗಭದ್ರಾ ನದಿಗೆ. ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ. ಇಲ್ಲ ನೋಡ್ರಿ, ಇದು ತುಂಗಾ ಅಣೆಕಟ್ಟು. ಯಾವ ನದಿ ಕಟ್ಟರಿ? ತುಂಗಭದ್ರಾ ನದಿಗೆ ನಿರ್ಮಿಸಲಾಗಿದೆ. ನೋಡ್ರಿ, ಇದು ತುಂಗಾ ಅಣೆಕಟ್ಟು ಅದ ನೋಡ್ರಿ. ಇದು ಯಾವ ಜಿಲ್ಲೆ? ಶಿವಮೊಗ್ಗ ಜಿಲ್ಲೆ. ನೋಡ್ರಿ, ತುಂಗಾ ನದಿಗೆ ಅಡ್ಡಲಾಗಿ ಶಿವಮೊಗ್ಗ ಜಿಲ್ಲೆಯ ಗಾಜನೂರು ಎಂಬಲ್ಲಿ ಈ ಒಂದು ಅಣೆಕಟ್ಟು ನಿರ್ಮಿಸಲಾಗಿದೆ. ಕ್ವಶನ್ ಕೇಳ್ತಾರೆ, ಗಾಜನೂರು ನೋಡಿ, ಗಾಜನೂರು ಅಣೆಕಟ್ಟು ಕಂಡು ಬರೋದು ಯಾವ ನದಿಗೆ ಕೇಳಿದ್ರೆ ತುಂಗಾ ನದಿಗೆ. ಯಾವ ಜಿಲ್ಲೆ? ಶಿವಮೊಗ್ಗ ಜಿಲ್ಲೆ. ನೋಡ್ರಿ, ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮಸ್ಥಳ ಗಾಜನೂರು ಅದ ನೋಡ್ರಿ, ಅದು ಕಂಡು ಬರೋದಿಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲಿ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಶೃಂಗೇರಿ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ಕಂಡು ಬರೋದು ಕೂಡ ತುಂಗಾ ನದಿ ತೀರದಲ್ಲಿ. ನೋಡ್ರಿ ಸ್ನೇಹಿತರೆ, ಎರಡೂ ಕ್ವಶನ್ ಆಗಿದ್ರೆ ಪೊಲೀಸ್ PS ಗ್ರೂಪ್ ಗೆ 3 ಎಕ್ಸಾಮ್ಗೆ 2 ಕ್ವಶನ್ ಆಗಿದೆ ನೋಡ್ರಿ. ಗಾಜನೂರು ಅಣೆಕಟ್ಟು ಯಾವ ನದಿಗೆ ನಿರ್ಮಿಸಲಾಗಿದೆ? ತುಂಗಾಭದ್ರಾ ಅಥವಾ ತುಂಗಾ ನದಿಗೆ. ಅಥವಾ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಶೃಂಗೇರಿ ಶಾರದಾ ಪೀಠ ಇರೋದು ಕೂಡ ಎಲ್ಲಿ ಕೇಳಿದ್ರೆ ಅದು ಏನ್ ಹೇಳ್ಬೇಕು ನೀವು? ತುಂಗಾಭದ್ರಾ ಅಥವಾ ತುಂಗಾ ನದಿ ಅಂತ ಹೇಳ್ಬೇಕು. ನೆಕ್ಸ್ಟ್ ಯಾವ್ದು ನೋಡ್ರಿ? ಲಿಂಗನಮಕ್ಕಿ ಅಣೆಕಟ್ಟು. ನಾನು ಹೇಳಿದೆ ನಿಮಗೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಏನಪ್ಪಾ ಅಂದ್ರೆ ವಿದ್ಯುತ್ ಉತ್ಪಾದಿಸುವ ಒಂದು ಅಣೆಕಟ್ಟು ಅಥವಾ ಮಹಾತ್ಮ ಗಾಂಧಿ ಜಲ ವಿದ್ಯುತ್ ಕಂಡು ಬರೋದು ಯಾವ ನದಿಗೆ ಕೇಳಿದ್ರೆ ಒಂದು ಶರಾವತಿ ನದಿಗೆ. ಅದಕ್ಕೊಂದು ಹೆಸರು ಯಾವ್ದ್ರೆ? ಲಿಂಗನಮಕ್ಕಿ ಅಣೆಕಟ್ಟು. ನೋಡ್ರಿ, ಎಲ್ಲ ಬರುತ್ತೆ ನೋಡ್ರಿ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಲಿಂಗನಮಕ್ಕಿ ಎಂಬಲ್ಲಿ ಶರಾವತಿ ನದಿಗೆ ಇದನ್ನು ನಿರ್ಮಿಸಲಾಗಿದೆ. ನೋಡಿ, ಲಿಂಗನಮಕ್ಕಿ ಅಣೆಕಟ್ಟು ಯಾವ ನದಿಗೆ ನಿರ್ಮಿಸಲಾಗಿದೆ? ಶರಾವತಿ ನದಿಗೆ. ಯಾವ ಜಿಲ್ಲೆಯಲ್ಲಿ? ಶಿವಮೊಗ್ಗ ಜಿಲ್ಲೆ. ನೆಕ್ಸ್ಟ್, ಇದು ಕರ್ನಾಟಕದಲ್ಲಿ ಅತಿ ದೊಡ್ಡ ಅಣೆಕಟ್ಟು. ಕ್ವಶನ್ ಕೇಳ್ತಾರೆ, ಕರ್ನಾಟಕದ ಅತಿ ದೊಡ್ಡ ಅಣೆಕಟ್ಟು ಯಾವುದು? ಲಿಂಗನಮಕ್ಕಿ ಅಣೆಕಟ್ಟು. ಯಾವ ನದಿ? ಶರಾವತಿ ನದಿ. ನೆಕ್ಸ್ಟ್, ಇದು ಕರ್ನಾಟಕದಲ್ಲಿ ಅತಿ ಹೆಚ್ಚಿನ, ಇವಾಗಲೇ ಹೇಳಿದೆ ನಿಮಗೆ ನೋಡಿ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದಿಸುವ ಒಂದು ಅಣೆಕಟ್ಟು ಯಾವುದಂದ್ರೆ ಮಹಾತ್ಮ ಗಾಂಧಿ ಜಲ ವಿದ್ಯುತ್. ಈ ಮಹಾತ್ಮ ಗಾಂಧಿ ಜಲ ವಿದ್ಯುತ್ ಅಂದ್ರೂ ಒಂದೇ, ಲಿಂಗನಮಕ್ಕಿ ಅಣೆಕಟ್ಟು ಅಂದ್ರೂ ಒಂದೇ. ನೆಕ್ಸ್ಟ್, ಸರಿ, ಅಣೆಕಟ್ಟು ಯಾವ ವರ್ಷ ನಿರ್ಮಿಸಲಾಗಿದೆ ಅಂತ ಅಥವಾ ಆರಂಭಿಸಲಾಗಿದೆ ಕೇಳಿದ್ರೆ 1964. ನಿಮ್ಗೆ ಏನು ಕೇಳಲ್ರಿ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದಿಸುವ ಒಂದು ಅಣೆಕಟ್ಟು ಲಿಂಗನಮಕ್ಕಿ ಅಥವಾ ಮಹಾತ್ಮ ಗಾಂಧಿ. ಯಾವ ನದಿಗೆ? ಶರಾವತಿ ನದಿಗೆ. ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿಯುವ ಅತಿ ದೊಡ್ಡ ಒಂದು ಉಪನದಿ, ಅತಿ ದೊಡ್ಡ ನದಿ ಯಾವುದು ಕೇಳಿದ್ರೆ ಅದು ಕೂಡ ಶರಾವತಿ ನದಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಸ್ಲೈಡ್. ಸೂಪಾ ಅಣೆಕಟ್ಟು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮ್ಯಾಚ್ ದಿ ಫಾಲೋವಿಂಗ್ ದಾಗ ಅತಿ ಹೆಚ್ಚು ಬಾರಿ ಈ ಕ್ವಶನ್ ರಿಪೀಟ್ ಆಗಿರುತ್ತೆ ನೋಡ್ರಿ. ಮ್ಯಾಚ್ ದಿ ಫಾಲೋವಿಂಗ್. ಸೂಪಾ ಅಣೆಕಟ್ಟು ಇದು ಯಾವ ವರ್ಷ ನಿರ್ಮಿಸಲಾಗಿದೆ ಅಂತ ಕೇಳಿದ್ರೆ 1985ರಲ್ಲಿ. ನೋಡಿ, ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ. ಯಾವ ನದಿಗೆ ಅಂತ ಕೇಳಿದ್ರೆ ಕಾಳಿ ನದಿಗೆ. ನೋಡಿ, ಕ್ವಶನ್ ನಾನು ಅವಾಗ ಹೇಳಿದೆ, ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿಯುವ ಅತಿ ದೊಡ್ಡ ನದಿ ಕೇಳಿದ್ರೆ ಶರಾವತಿ. ಅದೇ ತರ ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿಯುವ ಎರಡನೇ ಅತಿ ದೊಡ್ಡ ನದಿ ಯಾವುದು ಕೇಳಿದ್ರೆ ಅಂದ್ರೆ ಅದು ಕಾಳಿ ನದಿ. ನಮ್ಮ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಕಂಡು ಬರೋದು ಅಥವಾ ಕಾರವಾರ ಬೀಚ್ ಕಂಡು ಬರೋದು ಎಲ್ಲಿ ಅಂತ ಕೇಳಿದ್ರೆ ಅದು ಕೂಡ ಎಲ್ಲಿ ಹೇಳ್ಬೇಕು? ಕಾಳಿ ನದಿ ಅಂತ ಹಾಕ್ಬೇಕು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮೊಸಳೆಗಳನ್ನು ಕಂಡು ಬರುವ ನದಿ ಯಾವುದು ಕೇಳಿದ್ರೆ ಅದು ಕೂಡ ಏನ್ ಹೇಳ್ಬೇಕು? ಕಾಳಿ ನದಿ ಅಂತ ಹಾಕ್ಬೇಕು. ನೆಕ್ಸ್ಟ್ ನೋಡ್ರಿ, ಈ ಒಂದು ಅಣೆಕಟ್ಟಿನ ವಿಶೇಷತೆ ಇಲ್ಲ, ಕರ್ನಾಟಕದ ಎರಡನೇ ಅತಿ ದೊಡ್ಡ ಜಲಾಶಯ. ನಾನು ಈಗ ತಾನೇ ಹೇಳಿದ್ದೆ ನಮ್ಗೆ. ನೆಕ್ಸ್ಟ್, ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಕಂಡು ಬರೋದು ಕೂಡ ಎಲ್ಲಿ?
ಕಾಳಿ ನದಿಯಲ್ಲಿ. ಕರ್ನಾಟಕದಲ್ಲಿ ಅತ್ಯಂತ ಸುಂದರವಾದ ಒಂದು ಯಾವ್ದಪ್ಪ ಅಂದ್ರೆ ಬಂದರು ಅಂದ್ರೆ ಅದು ಕಾರವಾರ. ಅದು ಯಾವ ನದಿ ತೀರದಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಇದು ಕಾಳಿ ನದಿ ತೀರದಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಮುಂದಿನ ಸ್ಲೈಡ್ ಹೋಗೋಣ. ಕೊಡಸಳ್ಳಿ ಆಣೆಕಟ್ಟು ನೋಡಿ, ಇದರ ವಿಶೇಷತೆ ಏನ್ ಸರ್? ಈ ಕೊಡಸಳ್ಳಿ ಆಣೆಕಟ್ಟು ಕೂಡ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ಬಳಿ ಕಂಡು ಬರುತ್ತೆ. ಈ ಒಂದು ಕೊಡಸಳ್ಳಿ ಎಂಬ ಗ್ರಾಮವೇ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ಎಂಬ ತಾಲೂಕಿನ ಕೊಡಸಳ್ಳಿ ಎಂಬ ಗ್ರಾಮದಲ್ಲಿ ಇದು ಕೂಡ ಇಲ್ಲಪ್ಪ ಅಂದ್ರೆ ಕಾಳಿ ನದಿಗೆ ನಿರ್ಮಿಸಲಾಗಿದೆ. ನಿಮ್ಗೆ ಏನು ಕೇಳ್ರಿ, ಕೊಡಸಳ್ಳಿ ಜಲಾಶಯ ಯಾವ ನದಿಗೆ? ಕಾಳಿ ನದಿಗೆ. ಯಾವ ಜಿಲ್ಲೆ? ಉತ್ತರ ಕನ್ನಡ. ಎಷ್ಟು ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಮುಂದೆ ನೋಡ್ರಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ನೋಡು ಸರ್, ನಾನು ಅವಾಗ ಹೇಳಿದೆ, ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡಿದ ಕೂಡಲೇ ಫಸ್ಟ್ ಹೇಳಿದೆ ಈ ಒಂದು ಆಣೆಕಟ್ಟು ಬಗ್ಗೆನೇ ನಾನು ನಿಮ್ಗೆ ಹೇಳಿದ್ದೆ. ನೋಡಿ ನೀಟಾಗಿ ಅಬ್ಸರ್ವ್ ಮಾಡಿ. ಕಾರಂಜ ಆಣೆಕಟ್ಟು ನೋಡಿ, ಕಾರಂಜ ಆಣೆಕಟ್ಟು. ಸರ್, ಕಾರಂಜ ಅಣೆಕಟ್ಟು ಬೀದರ ಜಿಲ್ಲೆ ಬಾಲ್ಕಿ ತಾಲೂಕಿನ ಬ್ಯಾಲಹಳ್ಳಿ ಹತ್ತಿರ ಒಂದು ಯಾವ ನದಿಗೆ ಅಪ್ಪ ಅಂದ್ರೆ ಗೋದಾವರಿ ನದಿಗೆ. ಇದು ನೋಡಿ, ಗೋದಾವರಿ ನದಿ ಉಪನದಿಯಾದ ಕಾರಂಜ ಎಂಬ ಒಂದು ನದಿಗೆ ಇದು ನಿರ್ಮಿಸಲಾಗಿದೆ. ನೋಡಿ, ಕರ್ನಾಟಕದಲ್ಲಿ ಉತ್ತರಕ್ಕೆ ಹರಿಯುವ ನದಿ ಕಾರಂಜ ನದಿ. ಕಾರಂಜ ನದಿ ಯಾವ ಉಪನದಿಗೆ ಅಂದ್ರೆ ಯಾವ ನದಿಯ? ಗೋದಾವರಿ ನದಿ. ಯಾವ ಜಿಲ್ಲೆಗೆ ಅಂದ್ರೆ ಬೀದರ ಜಿಲ್ಲೆ. ಸರ್, ಈ ಒಂದು ಕರ್ನಾಟಕದಲ್ಲಿ ಏನಪ್ಪಾ ಅಂದ್ರೆ ಗೋದಾವರಿ ನದಿ ಹರಿಯುವ ಏಕೈಕ ಜಿಲ್ಲೆ ಕೂಡ ಬೀದರ. ನೋಡಿ, ಈ ಸಲ ಟ್ವಿಸ್ಟ್ ಮಾಡಿ ಕೇಳಬಹುದು. ಅವಾಗ ಕೂಡ ಏನ್ ಹೇಳ್ಬೇಕು ನೀವು? ಕಾರಂಜ ಅಣೆಕಟ್ಟು ಅಂತ ಹಾಕ್ಬೇಕು. ನೆಕ್ಸ್ಟ್ ಮುಂದೆ ನೋಡಿ, ಯಾವ್ದಪ್ಪ ಅಂದ್ರೆ ಕೋರಮಂಗಲ ಚಲಘಟ್ಟ ಕಾಲುವೆ ಎದುರು KC ವ್ಯಾಲಿ ಪ್ರಾಜೆಕ್ಟ್ ಅಂತ ಕೇಳಿದ್ರೆ, ಇತ್ತೀಚೆಗೆ ಇದು ಏನಪ್ಪಾ ಅಂದ್ರೆ 2024ರಲ್ಲಿ ಇದು ನ್ಯೂಸ್ ಅಲ್ಲಿ ಇತ್ತು ನೋಡ್ರಿ. ಇದನ್ನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂತರ್ಜಲ ಸಮಸ್ಯೆಯನ್ನು ಎದುರಿಸುತ್ತಿದ್ದು, ಇಲ್ಲಿನ ಅಂತರ್ಜಲವನ್ನು ಪುನರ್ ಭರ್ತಿಗಾಗಿ ಯೋಜನೆ ಜಾರಿಗೊಳಿಸಲಾಗಿದೆ. ನಿಮ್ಗೆ ಏನು ಕೇಳಲ್ರಿ, KC ವ್ಯಾಲಿ ಇದ್ರ ಫುಲ್ ಫಾರ್ಮ್ ಕೇಳ್ಯಾರ ನೋಡ್ರಿ. ಏನ್ರಿ? ಕೋರಮಂಗಲ ಚಲಘಟ್ಟ. ಇದೊಂದು ಕಾಲುವೆ ಯೋಜನೆ. ಸರ್, ಇದು ಯಾವ್ದಕ್ ಮಾಡಿದ್ರಪ್ಪ ಅಂದ್ರೆ ಈ ಕೋಲಾರ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ನೋಡ್ರಿ, ನಾನು ಹೇಳಿದ್ರೆ ನಿಮಗೆ KGF ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಅಂತ ಕೇಳಿದ್ರಲ್ಲ, ಆ ಫ್ಯಾಕ್ಟರಿಗಳಿಂದ ಬರುತ್ತಿರುವಂತ ನೀರು ಅಥವಾ ಅಲ್ಲಿಂದ ಯೂಸ್ ಮಾಡಿರತಕ್ಕಂಥ ಅತಿ ಹೆಚ್ಚು ನೀರಿನ ಅಂತರ್ಜಲ ಮಟ್ಟನು ಮತ್ತೇನಪ್ಪಾ ಅಂದ್ರೆ ಅಲ್ಲಿನ ಕಲುಷಿತನು ಕಡಿಮೆ ಮಾಡಲು ಏನಪ್ಪಾ ನಿರ್ಮಿಸಿದಂತ ಒಂದು ಕಾಲುವೆ ಒಂದು ಪ್ರಾಜೆಕ್ಟ್ ಯಾವ್ದಂದ್ರೆ KC ವ್ಯಾಲಿ ಪ್ರಾಜೆಕ್ಟ್. ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ನೆಕ್ಸ್ಟ್ ನೋಡಿ ಸರ್, ಇದು ಯಾಕೆ ಮಾಡಿದ್ರು ನಾನು ಇವಾಗ ಎಕ್ಸ್ಪ್ಲನೇಷನ್ ಕೊಟ್ರು, ಎಷ್ಟು ನೀಟಾಗಿ ಕೊಟ್ರು ನೋಡ್ರಿ. ಬೆಂಗಳೂರು ನಗರದಲ್ಲಿ ತ್ಯಾಜ್ಯ ನೋಡಿ, ಬೆಂಗಳೂರು ನಗರದಲ್ಲಿನ ತ್ಯಾಜ್ಯ ನೀರನ್ನು ಕೋರಮಂಗಲದಲ್ಲಿ ಶುದ್ಧೀಕರಣಗೊಳಿಸಿ, ಕೋರಮಂಗಲ ಅಂತ ಕೇಳಬೇಕು ನೀವು ಬೆಂಗಳೂರಲ್ಲಿ. ಆ ಕೋರಮಂಗಲದಲ್ಲಿ ಏನಪ್ಪಾ ಅಂದ್ರೆ ಶುದ್ಧೀಕರಣ ಮಾಡಿ ಕೋಲಾರದ 5 ತಾಲೂಕುಗಳು ಯಾವ್ರಿ ನೋಡ್ರಿ. ಒಂದು ಕೋಲಾರ, ಬಂಗಾರಪೇಟೆ ಅಂದ್ರೆ KGF ಕೋಲಾರ್ ಗೋಲ್ಡ್ ಫೀಲ್ಡ್ಸ್, ಮತ್ತು ಮುಳಬಾಗಿಲು, ಶ್ರೀನಿವಾಸಪುರ, ಮಾಲೂರು ಅಲ್ಲದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ. ಕ್ವಶನ್ ಕೇಳ್ತಾರೆ, ಕರ್ನಾಟಕದ ಚಿಕ್ಕ ತಿರುಪತಿ ಕಂಡು ಬರೋದಿಲ್ಲಪ್ಪ ಅಂದ್ರೆ ಕೋಲಾರ ಜಿಲ್ಲೆ ಚಿಂತಾಮಣಿ. ನೋಡ್ರಿ, ನೀವು ಆ ತಿರುಪತಿಗೆ ನಮ್ಮ ಕರ್ನಾಟಕದ ಒಂದು ಕಂಡು ಬರೋ ತಿರುಪತಿ ಎಲ್ಲಪ್ಪ ಅಂದ್ರೆ ಕೋಲಾರ ಜಿಲ್ಲೆ ಚಿಂತಾಮಣಿ. ಎದಕ್ಕೆ ಫೇಮಸ್ ಅಂದ್ರೆ ತಿರುಪತಿಗೆ. ನೋಡಿ ನೆಕ್ಸ್ಟ್, ಈ ಸೇರಿದಂತೆ 2 ಜಿಲ್ಲೆಗಳಿಂದ 6 ತಾಲೂಕುಗಳಿಗೆ ಕಂಡುಬರುವ ಕೆರೆಗಳಿಗೆ ಶುದ್ಧೀಕರಿಸಿದ ನೀರನ್ನು ಹರಿಸಿ ಈ ಭಾಗದ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲಾಗುತ್ತದೆ. ಕ್ವಶನ್ ಕೇಳ್ತಾರೆ, KC ವ್ಯಾಲಿ ಪ್ರಾಜೆಕ್ಟ್ ಯಾವ ಒಂದು ಜಿಲ್ಲೆಗಳಿಗೆ ಸಂಬಂಧಪಟ್ಟದಕ್ಕೆ ಅಂದ್ರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ. ಈ ಒಂದು KC ವ್ಯಾಲಿ ಒಂದು ಪ್ರಾಜೆಕ್ಟ್ ನೀರು ಎಲ್ಲಿ ಶುದ್ಧೀಕರಣ ಮಾಡ್ತಾರಪ್ಪ ಅಂದ್ರೆ ಬೆಂಗಳೂರಿನ ಕೋರಮಂಗಲದಲ್ಲಿ ಶುದ್ಧೀಕರಣ ಮಾಡಿ 6 ತಾಲೂಕುಗಳಿಗೆ ಏನಪ್ಪಾ ಅಂದ್ರೆ ಕೆರೆಗಳಿಗೆ ನೀರನ್ನು ಬಿಡುಗಡೆ ಮಾಡಿ ಅಲ್ಲಿನ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವ ಒಂದು ಉದ್ದೇಶವಾಗಿದೆ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ನೋಡ್ರಿ, ಆಲಮಟ್ಟಿ ಆಣೆಕಟ್ಟು. ನಾನು ಹೇಳಿದ್ದೆ ನಿಮ್ಗೆ ನೋಡ್ರಿ, ಆಲಮಟ್ಟಿ ಆಣೆಕಟ್ಟು ಕಂಡು ಬರೋದಿಲ್ಲಪ್ಪ ಅಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿ, ಆ ಒಂದು ವಿಜಯಪುರ ಜಿಲ್ಲೆಯಲ್ಲಿ. ಅದಕ್ಕೆ ಇನ್ನೊಂದು ಏನ್ ಹೆಸರಿಟ್ಟಿದ್ರಪ್ಪ ಅಂದ್ರೆ ನೋಡ್ರಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಆಣೆಕಟ್ಟು. ಭಾರತ ರತ್ನವನ್ನು ಮರಣೋತ್ತರವಾಗಿ ಪಡೆದ ಮೊದಲ ಭಾರತೀಯ 1966ರಲ್ಲಿ ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ. ಅವರ ಒಂದು ಹೆಸರಿನ ಮೇಲೆ ಕಟ್ಟಿರ್ತಕ್ಕಂಥ ಒಂದು ಅಣೆಕಟ್ಟು ಯಾವುದು? ಆಲಮಟ್ಟಿ ಆಣೆಕಟ್ಟು. ಈ ಅಣೆಕಟ್ಟು ಬಿಜಾಪುರ ಜಿಲ್ಲೆಯ ಆಲಮಟ್ಟಿ ಎಂಬಲ್ಲಿ ಯಾವ ನದಿಗೆ ಅದಕ್ಕೆ ಅಂದ್ರೆ ಕೃಷ್ಣಾ ನದಿಗೆ ನಿರ್ಮಿಸಲಾಗಿದೆ. ಸರ್, ಈ ಅಣೆಕಟ್ಟಿನಲ್ಲಿ ಕಂಡುಬರುವ ನದಿಗಳು ಯಾವುದು? ಕೃಷ್ಣಾ, ಘಟಪ್ರಭಾ, ಮಲಪ್ರಭಾ. ಒಂದ್ ಅರ್ಥ ಮಾಡ್ಕೊರಿ. ಸರ್, ನಿಮ್ ಕ್ವಶನ್ ಕೇಳ್ಯಾರಿ, ಕೂಡಲ ಸಂಗಮಕ್ಕೆ ನೀವು ಹೋಗ್ತಿರಿ ದೇವಸ್ಥಾನಕ್ಕೆ. ಕೂಡಲ ಸಂಗಮ, ಸಂಗಮ ಅಂದ್ರೆ 2 ನದಿಗಳು ಬಂದು ಸೇರುವ ಒಂದು ಪ್ರದೇಶಕ್ಕೆ ನಾವು ಸಂಗಮ ಅಂತ ಕರಿತೀವಿ. ಕೂಡಲ ಸಂಗಮದಲ್ಲಿ ಸೇರುವ ನದಿಗಳು ಯಾವ್ದಪ್ಪ ಅಂದ್ರೆ ಯಾವುದು? ಕೃಷ್ಣ ಮತ್ತು ಮಲಪ್ರಭಾ ನದಿ ಅಂತ ಹಾಕ್ಬೇಕು.
ಅದೇ ತರ ಎಲ್ಲಪ್ಪ ಅಂದ್ರೆ ಈ ಆಲಮಟ್ಟಿ ಅಣೆಕಟ್ಟಿನಲ್ಲಿ ಬಂದು ಸೇರುವ ನದಿಗಳು ಯಾವ್ದು ಕೇಳಿದ್ರೆ ಕೃಷ್ಣ, ಘಟಪ್ರಭಾ ಮತ್ತು ಮಲಪ್ರಭಾ. ಇಲ್ಲೊಂದು ಘಟಪ್ರಭಾ ಆಡ್ ಮಾಡ್ಬೇಕು ನೋಡಿ. ಸಂಗಮ ಅಂದ್ರೆ ಎರಡು ನದಿಗಳು ಬಂದು ಸೇರುವ ಪ್ರದೇಶಕ್ಕೆ ನಾವು ಸಂಗಮ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಇದಾದ್ಮೇಲೆ ಯಾವ್ದ್ರಿ? ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಕರ್ನಾಟಕದ ಪ್ರಮುಖ ನದಿಗಳು ಮತ್ತು ಇದೊಂದು ಲಿಸ್ಟ್ ನೀವು ಓದ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ಅಲ್ಲಿ ಯಾವುದೇ ಒಂದು ಕ್ವಶನ್ ಬಂದರೂ ಕೂಡ ಕರ್ನಾಟಕದ ಅಣೆಕಟ್ಟೆಗೆ ಸಂಬಂಧಪಟ್ಟಾಗ ನಿಮ್ಗೆ ಆನ್ಸರ್ ಆರಾಮಾಗಿ ನೀವು ಟಿಕ್ ಮಾಡಬಹುದು. ನಾನು ಹೇಳ್ತೀನಿ ನೋಡಿ, ಒಂದೊಂದಾಗಿ ಹೇಳ್ತಾ ಇರ್ತೀನಿ ನೋಡಿ. ಇಲ್ಲ ನೋಡಿ ಸರ್, ಕಾವೇರಿ ನದಿಗೆ ಕಂಡು ಬರುವ ಒಂದು ಪ್ರಮುಖವಾದ ನೋಡ್ರಿ ಏನೇನ್ ಕೊಟ್ರು ನೋಡ್ರಿ. ಅದರ ಒಂದು ನದಿ ಯಾವುದು, ಅಣೆಕಟ್ಟು ಯಾವ ಜಿಲ್ಲೆ ಮತ್ತು ಅದರ ವಿಶೇಷತೆ ಏನು. ಒಂದು ಯಾವ್ದು ಕಾವೇರಿ ನದಿ, ಅದಕ್ಕೆ ಕಟ್ಟಿರ್ತಕ್ಕಂಥ ಪ್ರಸಿದ್ಧ ಅಣೆಕಟ್ಟು ಯಾವುದು? KRS ಅಣೆಕಟ್ಟು. ಯಾವ ಜಿಲ್ಲೆ? ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಇದರ ವಿಶೇಷತೆ ಏನಂದ್ರ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರುವ ಶಾಲಿಮಾರ್ ಒಂದು ಅಣೆಕಟ್ಟಂದ್ರೆ ಝೇಲಂ ನದಿಗೆ. ಎಲ್ಲಿ? ಭಾರತದಲ್ಲಿ ಏನಪ್ಪಾ ಅಂದ್ರೆ ಸಿಂಧೂ ನದಿ ಕಂಡು ಬರುತ್ತಲ್ಲ, ಸಿಂಧೂ ನದಿ ಉಪನದಿ ಝೇಲಂ ನದಿ. ಜಮ್ಮು ಕಾಶ್ಮೀರ ಶ್ರೀನಗರ ಕಂಡು ಬರೋ ಝೇಲಂ ನದಿ, ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ಶಾಲಿಮಾರ್ ಒಂದು ಉದ್ಯಾನವನ ಅವಾಗ ಯಾರು ಕಟ್ಟಿರಪ್ಪ ಅಂದ್ರೆ ಜಹಾಂಗೀರ್ ಕಟ್ಟಿನ್ರು. ಆ ಒಂದು ಉದ್ಯಾನವನದ ಹೆಸರಿನ ಮೇಲೆ ಕಟ್ಟಿರ್ತಕ್ಕಂಥ ಒಂದು ಅಣೆಕಟ್ಟಿನ ಒಂದು ಮಾದರಿಯಲ್ಲಿ ನಮ್ದು ಏನಪ್ಪಾ ಅಂದ್ರೆ KRS ಅಣೆಕಟ್ಟು ನಿರ್ಮಿಸಲಾಗಿದೆ. ನೆಕ್ಸ್ಟ್, ಹಾರಂಗಿ ಜಲಾಶಯ ಎಲ್ಲಿ ಕಂಡು ಬರುತ್ತೆ? ಕೊಡಗು ಜಿಲ್ಲೆಯಲ್ಲಿ. ಸರ್, ಇದು ಯಾವ ನದಿಗೆ ಕಟ್ಟಲಾಗಿದೆ? ಇದ್ರೂ ಕೂಡ ಕಾವೇರಿ ನದಿಗೆ ನಿರ್ಮಿಸಲಾಗಿದೆ. ನೆಕ್ಸ್ಟ್ ನೋಡಿ, ನೂಗು ನದಿ, ನೂಗು ಜಲಾಶಯ ಕಂಡು ಬರೋದು ಎಲ್ಲಪ್ಪ ಅಂದ್ರೆ ಮೈಸೂರು ಜಿಲ್ಲೆ. ಇದು ಕೂಡ ಯಾವ ನದಿ? ಇದು ಕೂಡ ಕಾವೇರಿ ನದಿ. ನೂಗು ಉದ್ಯಾನವನ ಕೇಳ್ತಾರೆ, ಎಲ್ಲಿ ಕಂಡು ಬರ್ತದೆ? ಮೈಸೂರು ಜಿಲ್ಲೆ. ಈ ನೂಗು ಉದ್ಯಾನವನ ಯಾವ ಪ್ರಾಣಿಗಳಿಗೆ ಪ್ರಸಿದ್ಧಿ ಕೇಳಿದ್ರೆ ತೋಳಗಳಿಗೆ. ನೋಡಿ, ಯಾವುದೇ ತೋಳಗಳಿಗೆ ಪ್ರಸಿದ್ಧಿಯಾಗಿದೆ. ನೆಕ್ಸ್ಟ್, ಕಬಿನಿ ನದಿ ಯಾವ ನದಿಗೆ ಕಟ್ಟರಪ್ಪ ಕೇಳಿದ್ರೆ ಅಂದ್ರೆ ಮೈಸೂರು ಜಿಲ್ಲೆಯಲ್ಲಿ. ಕಬಿನಿ ನದಿ ಯಾವ ನದಿ ಉಪನದಿ ಕೇಳಿದ್ರೆ ಕಾವೇರಿ ನದಿಯ. ಇದು ನೋಡಿ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತದೆ ಎಲ್ಲಿ? ಈ ಒಂದು ಮೈಸೂರು ಜಿಲ್ಲೆ ನಾಗರಹೊಳೆಯಲ್ಲಿ. ಈ ನಾಗರಹೊಳೆ ಉದ್ಯಾನವನದಲ್ಲಿ ಹರಿ ಹೋಗುವ ನದಿ ಯಾವ್ದಪ್ಪ ಅಂದ್ರೆ ಕಬಿನಿ ನದಿ. ಅಲ್ಲಿ ಕಂಡಿರ್ತಕ್ಕಂಥ ಒಂದು ಪ್ರಸಿದ್ಧ ಜಲಾಶಯ ಯಾವುದು? ಕಬಿನಿ ಜಲಾಶಯ. ಯಾವ ನದಿಗೆ? ಕಬಿನಿ ನದಿಗೆ. ಏನ್ರಿ? ನೆಕ್ಸ್ಟ್, ಹೇಮಾವತಿ ನದಿ. ಹೇಮಾವತಿ ಜಲಾಶಯ ಕಂಡು ಬರೋದು ನಿಮ್ಗೆ ಆವಾಗನೇ ಹೇಳಿದೆ ನಾನು, ಹಾಸನ ಜಿಲ್ಲೆ ಗೋರೂರು ಎಂಬಲ್ಲಿ ಏನಪ್ಪ ಅಂದ್ರೆ ಈ ಒಂದು ನದಿಗೆ ಅಣೆಕಟ್ಟು ನಿರ್ಮಿಸಲಾಗಿದೆ. ನೆಕ್ಸ್ಟ್, ಅರ್ಕಾವತಿ ನದಿ. ಸರಿ, ಅರ್ಕಾವತಿ ನದಿಗೆ ಎಲ್ಲಿ ಕಟ್ಟಲಾಗಿದೆ? ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನಲ್ಲಿ ನಿರ್ಮಿಸಲಾಗಿದೆ. ಇದು ಬೆಂಗಳೂರು ನಗರಕ್ಕೆ ಕುಡಿಯುವ ನೀರಿನ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ನೋಡಿ, ಕ್ವಶನ್ ಕೇಳ್ತಾರೆ, ಸರ್ ಅರ್ಕಾವತಿ ನದಿ ಯಾವ ನದಿ ಉಪನದಿ? ಕಾವೇರಿ ನದಿಯ. ಸರಿ, ಈ ಒಂದು ಅರ್ಕಾವತಿ ನದಿಗೆ ತಿಪ್ಪೇಗೊಂಡನಹಳ್ಳಿ ಜಲಾಶಯವನ್ನು ನಿರ್ಮಿಸಲಾಗಿದೆ. ಯಾವ ಜಿಲ್ಲೆಯಲ್ಲಿ? ರಾಮನಗರ. ಕರ್ನಾಟಕದಲ್ಲಿ ರೇಷ್ಮೆ ಬೆಳೆಗೆ ಅತ್ಯಂತ ಪ್ರಸಿದ್ಧವಾದ ಯಾವ್ದು ಜಿಲ್ಲೆ? ರಾಮನಗರ ಜಿಲ್ಲೆ. ಮತ್ತು ಏನಪ್ಪಾ ಅಂದ್ರೆ ನೋಡ್ರಿ, ಈ ಒಂದು ಮಾಗಡಿ ತಾಲೂಕುಗಳು ಕೂಡ ರಾಮನಗರ ಜಿಲ್ಲೆ ಕಂಡು ಬರುವ ಮಾಗಡಿ ತಾಲೂಕಿನಲ್ಲಿ ಈ ಒಂದು ಜಲಾಶಯ ನಿರ್ಮಿಸಲಾಗಿದೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಅದ ನೋಡ್ರಿ, ಅದು ಆಟಿಕೆ ಸಾಮಾನುಗಳಿಗೆ ಪ್ರಸಿದ್ಧಿ ಪಡೆದಿದೆ. ನೆಕ್ಸ್ಟ್, ಸಿಂಶಾ ಜಲಾಶಯ ಯಾವ ಜಿಲ್ಲೆಯಲ್ಲಿ? ತುಮಕೂರು ಜಿಲ್ಲೆಯಲ್ಲಿ. ಯಾವ ನದಿಗೆ? ನೋಡ್ರಿ, ಸಿಂಶಾ ನದಿಗೆ ಮಾರ್ಕೋನಹಳ್ಳಿ ಜಲಾಶಯ ನಿರ್ಮಿಸಲಾಗಿದೆ. ಯಾವ ತಾಲೂಕು? ಕುಣಿಗಲ್. ಕುಣಿಗಲ್ ಕೆರೆ ಕಂಡು ಬರುವುದು ತುಮಕೂರು. ಕರ್ನಾಟಕದಲ್ಲಿ ಕುದುರೆ ತಳಿಗಳ ಪ್ರಸಿದ್ಧವಾದ ಒಂದು ಸಂಶೋಧನಾ ಕೇಂದ್ರ ಎಲ್ಲಿಪ್ಪ ಅಂದ್ರೆ ಕುಣಿಗಲ್. ಕರೆಕ್ಟಾ? ನೆಕ್ಸ್ಟ್, ಏಷ್ಯಾದಲ್ಲಿಯೇ ಮೊಟ್ಟ ಮೊದಲ ಸ್ವಯಂ ಚಾಲಿತ ನಿರ್ಮಿಸಲು ಯೋಜನೆ ಕೈಗೊಂಡಿದ್ದು ತಮಿಳುನಾಡಿನ ಸರ್ಕಾರ ವಿರೋಧವಿದೆ. ನೋಡ್ರಿ, ಇದೇನ್ ಭಾಗ ನಿಮ್ಗೆ ಜಸ್ಟ್ ನಿಮ್ಗೆ ಅಷ್ಟು ಗೊತ್ತಿರಲಿ. ಮಾರ್ಕೋನಹಳ್ಳಿ ಜಲಾಶಯ ಕಂಡು ಬರುವುದು ಶಿಂಷಾ ನದಿಗೆ, ತುಮಕೂರು ಜಿಲ್ಲೆ. ನೆಕ್ಸ್ಟ್ ಯಾವ್ದಂದ್ರೆ ನೋಡ್ರಿ, ಕೃಷ್ಣಾ ನದಿ. ನೋಡಿ, ಸಪ್ರೇಟ್ ಆಗಿ ಏನಿಲ್ಲ ರೀ ಸರ್, ಈ ಕರ್ನಾಟಕದಲ್ಲಿ ಕೃಷ್ಣಾ ನದಿಗೆ ಕಂಡು ಬರತಕ್ಕಂಥ ಪ್ರಸಿದ್ಧ ಒಂದು ಅಣೆಕಟ್ಟು ಸಪ್ರೇಟ್ ಕೃಷ್ಣಾ ನದಿಗೆ ರೀ, ಬೇರೆ ಯಾವುದೆಲ್ಲ ಇದ್ರೊಳಗೆ. ಇದು ಒಳ್ಳೆ ಈ ಸ್ಕ್ರೀನ್ ಎದಕ್ಕೆ ಸಂಬಂಧಪಟ್ಟದ್ದು ಅಂದ್ರೆ ಕೃಷ್ಣಾ ನದಿಗೆ. ನೋಡಿ, ಕೃಷ್ಣಾ ನದಿಗೆ ಸಂಬಂಧಪಟ್ಟ ಒಂದು ಸ್ಲೈಡ್ ಇದಾಗಿರುತ್ತೆ. ನೋಡಿ ಸರ್, ಇಲ್ಲಿ ಹೇಳ್ತೇನೆ ನೋಡ್ರಿ, ಒಂದು ಮಿಸ್ ಮಾಡ್ಕೋಬೇಡ್ರಿ. ನೆಕ್ಸ್ಟ್ ನೋಡಿಲಿ, ಫಸ್ಟ್ ಅವ್ರಿ ಕೃಷ್ಣಾ ನದಿಗೆ ಹಿಪ್ಪರಗಿ ಜಲಾಶಯ ಯಾವ ಜಿಲ್ಲೆ? ಬಾಗಲಕೋಟೆ ಜಿಲ್ಲೆ. ಕ್ವಶನ್ ಕೇಳ್ತಾರೆ, ಹಿಪ್ಪರಗಿ ಜಲಾಶಯ ಯಾವ ನದಿಗೆ? ಕೃಷ್ಣಾ ನದಿಗೆ. ಯಾವ ಜಿಲ್ಲೆ? ಬಾಗಲಕೋಟೆ ಜಿಲ್ಲೆ. ನೆಕ್ಸ್ಟ್, ಆಲಮಟ್ಟಿ ಜಲಾಶಯಲ್ಲಿ ನೋಡಿ, ಆಲಮಟ್ಟಿ ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಕೇಳಿದ್ರೆ ಬಿಜಾಪುರ ಜಿಲ್ಲೆ, ಇಲ್ಲಿ ಆಲಮಟ್ಟಿ. ನೆಕ್ಸ್ಟ್ ಬರೋದು ನಾರಾಯಣಪುರ ಜಲಾಶಯ ಎಲ್ಲಿ ಕಂಡು ಬರುತ್ತೆ? ನಾರಾಯಣಪುರ ಜಲಾಶಯ ಕಂಡು ಬರೋದು ಯಾದಗಿರಿ ಜಿಲ್ಲೆಯಲ್ಲಿ. ಯಾವ ನದಿಗೆ ಕಟ್ಟಲಾಗಿದೆ? ಕೃಷ್ಣಾ ನದಿಗೆ ಕಟ್ಟಲಾಗಿದೆ. ನೋಡಿ, ಇದಕ್ಕೆ ಇನ್ನೊಂದು ಹೆಸರು ಏನಂತ ಕರೀತಾರೆ? ಬಸವಸಾಗರ ಅಣೆಕಟ್ಟು ಅಂದ್ರೂ ಒಂದೇ, ನಾರಾಯಣಪುರ ಜಲಾಶಯ ಅಂದ್ರೂ ಕೂಡ ಒಂದೇ.
ನೆಕ್ಸ್ಟ್ ಬರೋದು ಹಿಡಕಲ್ ಜಲಾಶಯ. ನೋಡ್ರಿ, ರಾಜ ಲಕ್ಕಮ್ಮನಗೌಡ ಜಲಾಶಯ ಅಂದ್ರೂ ಒಂದೇ, ಹಿಡಕಲ್ ಜಲಾಶಯ ಅಂದ್ರೂ ಒಂದೇ. ಯಾವ ನದಿಗೆ ಕಟ್ಟಲಾಗಿದೆ? ಘಟಪ್ರಭಾ ನದಿಗೆ. ಎಲ್ಲಿ? ಬೆಳಗಾವಿ ಜಿಲ್ಲೆ. ಯಾವ ನದಿಗೆ? ಕೃಷ್ಣಾ ನದಿಗೆ ಕಟ್ಟಲಾಗಿದೆ. ನೆಕ್ಸ್ಟ್ ನವಿಲು ತೀರ್ಥ ಜಲಾಶಯ. ಸರ್, ಈ ಘಟಪ್ರಭಾ ನದಿ ಮೇಲ್ಗೆ ಕೆಳಗಡೆ ಕಂಡು ಬರುವ ಅಣೆಕಟ್ಟು ಯಾವುದು? ನವಿಲು ತೀರ್ಥ ಜಲಾಶಯ. ಯಾವ ನದಿಗೆ? ಮಲಪ್ರಭಾ ನದಿಗೆ. ಯಾವ ಜಿಲ್ಲೆ? ಬೆಳಗಾವಿ ಜಿಲ್ಲೆ. ನೆಕ್ಸ್ಟ್ ತುಂಗಾ ಜಲಾಶಯ ಕಂಡು ಬರುತ್ತದೆ ಶಿವಮೊಗ್ಗ ಜಿಲ್ಲೆ. ತುಂಗಾ ಜಲಾಶಯ ಅಂದ್ರೂ ಒಂದೇ, ಗಾಜನೂರು ಅಣೆಕಟ್ಟು ಅಂದ್ರೂ ಕೂಡ ಒಂದೇ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರ ಪಂಪಸಾಗರ ಜಲಾಶಯ. ಯಾವ ನದಿಗೆ? ತುಂಗಭದ್ರಾ ಜಿಲ್ಲೆ. ಯಾವ ಒಂದು ಜಿಲ್ಲೆಯಲ್ಲಿ ಪಕ್ಕದ್ರೆ? ಚಿಕ್ಕಮಗಳೂರು ಜಿಲ್ಲೆ. ಇದಕ್ಕೆ ಇನ್ನೊಂದು ಹೆಸರು ಏನು ಕರೀತಾರೆ? ಲಕ್ಕವಳ್ಳಿ ಜಲಾಶಯ. ನೋಡಿ, ಲಕ್ಕವಳ್ಳಿ ಜಲಾಶಯ ಅಂದ್ರೂ ಒಂದೇ ಮತ್ತು ಪಂಪಸಾಗರ ಅಂದ್ರೂ ಒಂದೇ. ಯಾವ ನದಿಗೆ? ತುಂಗಭದ್ರಾ. ತುಂಗಭದ್ರಾ ನದಿ ಯಾವ ನದಿ ಉಪನದಿ? ಕೃಷ್ಣಾ ನದಿ ಉಪನದಿ. ನೆಕ್ಸ್ಟ್ ವಾಣಿ ವಿಲಾಸ ವೇದಾವತಿ ನದಿಗೆ. ಯಾವ ಜಿಲ್ಲೆ? ಚಿತ್ರದುರ್ಗ ಜಿಲ್ಲೆಯಲ್ಲಿ. ಏಷ್ಯಾದ ಮೊದಲ ಬೃಹತ್ ಅಣೆಕಟ್ಟು ಇದಾಗಿತ್ತು. ನಂತರ ಏನಪ್ಪಾ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ನೆಕ್ಸ್ಟ್ ನೋಡ್ರಿ, ನವಿಲೆ ಜಲಾಶಯ ಅಂತ ಬರ್ಕೊಂಡಿದ್ದು ಒಂದ್ಸರ್ತಿ ಟಿ ಕೇಳಿದ್ರು. ನೋಡ್ರಿ, ನವಿಲೆ ಜಲಾಶಯ ಕಂಡು ಬರುವುದು ಕೊಪ್ಪಳ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಇವಾಗ ಪಂಪಸಾಗರದ ಒಂದು ಪರ್ಯಾಯ ಅಣೆಕಟ್ಟು ಅಂತ ಕರೀತಾರೆ. ಇದು ಕಂಡು ಬರೋದು ಎಲ್ಲಪ್ಪ ಅಂದ್ರ ಕೊಪ್ಪಳ ಜಿಲ್ಲೆಯಲ್ಲಿ. ನೆಕ್ಸ್ಟ್ ಕೊನೆಯದಾಗಿ ಕಾಗಿನ. ನಾ ಹೇಳಿದ್ರೆ ಕಾಗಿನ, ಕಲಬುರಗಿ ಕಂಡು ಬರೋದು ಕಾಗಿನ ನದಿ. ಅದು ಯಾವ ನದಿ? ಬೆಣ್ಣೇತರ ಜಲಾಶಯ, ಕಲಬುರಗಿ ಜಿಲ್ಲೆ. ಇದಕ್ಕೆ ಭೀಮಾ ನದಿ ಉಪನದಿ ಆದ ಕಾಗಿನ. ಕೃಷ್ಣಾ ನದಿಯ ಉಪನದಿ ಭೀಮಾ ನದಿ, ಭೀಮಾ ನದಿ ಉಪನದಿ ಕಾಗಿನ ನದಿ. ಕಲಬುರಗಿ ಭೀಮಾ ನದಿನೂ ಕೊಡ್ಬೋದು, ಕಾಗಿನನ್ನು ಕೊಡ್ಬೋದು. ಬಟ್ ಎರಡೂ ಕೊಟ್ರಂದ್ರೆ ಫಸ್ಟ್ ಆಪ್ಷನ್ ಕಾಗಿನ. ಮತ್ತಪ್ಪ ಅಂದ್ರೆ ಒಂದೇ ಕೊಟ್ರಂದ್ರೆ ಭೀಮಾ ಅಂತ ಹೇಳ್ಬೇಕು. ರೈಟ್? ಎ ಭೀಮಾ, ಬಿ ಕಾಗಿನ ಕೊಟ್ರಂದ್ರೆ ಬಿ ಹಾಕ್ಬೇಕು. ರೈಟ್? ಓಕೆ. ನೆಕ್ಸ್ಟ್ ಲಾಸ್ಟ್ ಸ್ಲೈಡ್ ನೋಡ್ರಿ. ಸರ್, ಇನ್ನೊಂದು ಕರ್ನಾಟಕದ ಇತರ ಅಂದ್ರೆ ಪ್ರಮುಖವಾಗಿ ಸ್ವಲ್ಪ ಇಂಪಾರ್ಟೆಂಟ್ ಸ್ಲೈಡ್ ಅಂತ ತಗೊಂಡ್ಬಂದಿದ್ದೀನಿ. ನೋಡ್ರಿ ಏನಿದೆ ಅಂತ. ನೋಡ್ರಿ, ಕಾರಂಜ ಜಲಾಶಯ. ನಾನು ಹೇಳಿದ್ದೆ ನಿಮಗೆ. ನೋಡ್ರಿ, 3ನೇ ಸಾರ್ತಿ ಹೇಳೋದು ನೆನ್ಪು ಹಾರಬೇಡ್ರಿ. ಕಾರಂಜ ಜಲಾಶಯ ಎಲ್ಲಿ? ಬೀದರ ಜಿಲ್ಲೆ. ನೋಡ್ರಿ, ಮಾಂಜುರಾ ನದಿಯ ಉಪನದಿ. ನೋಡ್ರಿ, ಗೋದಾವರಿ ನದಿಯ ಉಪನದಿ ಆಗಿರ್ತಕ್ಕಂಥ ಮಾಂಜುರಾ ನದಿಗೆ ಕಾರಂಜ ಅಣೆಕಟ್ಟು ನಿರ್ಮಿಸಲಾಗಿದೆ. ನೆಕ್ಸ್ಟ್ ಲಿಂಗನಮಕ್ಕಿ ಅಣೆಕಟ್ಟು ಶಿವಮೊಗ್ಗ ಜಿಲ್ಲೆ ಶರಾವತಿ ನದಿಗ. ಕರ್ನಾಟಕದ ಅತಿ ದೊಡ್ಡ ಜಲಾಶಯವಾಗಿದೆ. ನೆಕ್ಸ್ಟ್ ಕರ್ನಾಟಕದ 2ನೇ ಅತಿ ದೊಡ್ಡ ಜಲಾಶಯ ಯಾವುದು? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಳಿ ನದಿಗೆ ಕಟ್ಟಿರ್ತಕ್ಕಂಥ ಸೂಪಾ ಅಣೆಕಟ್ಟು ಕರ್ನಾಟಕದ 2ನೇ ಅತಿ ದೊಡ್ಡ ಅಣೆಕಟ್ಟು. ನೆಕ್ಸ್ಟ್ ಯಾವುದು? ಕದ್ರಿ ಜಲಾಶಯ. ಸರಿ, ಕದ್ರಿ ಜಲಾಶಯ ಕಂಡು ಬರುವುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಇದು ಕೂಡ ಕಾಳಿ ನದಿಗೆ ನಿರ್ಮಿಸಲಾಗಿದೆ. ನೋಡ್ರಿ, ಇಷ್ಟು ಏನಂದ್ರೆ ಈ ಕರ್ನಾಟಕದಲ್ಲಿ ನೀವು ಅಣೆಕಟ್ಟಿಗೆ ಸಂಬಂಧಪಟ್ಟ ಒಂದು ಪ್ರಮುಖವಾದ ಒಂದು ಟಾಪಿಕ್ ಇದಾಗಿರುತ್ತೆ. ಕರೆಕ್ಟ್ ಆಗಿ ನೋಡ್ರಿ, ಕ್ಲಾಸ್ ನೋಡ್ರಿ, ಅಬ್ಸರ್ವ್ ಮಾಡ್ರಿ, ಮತ್ತೆ ನೋಟ್ಸ್ ಮಾಡ್ಕೊಳ್ಳಿ. ಮುಂದೆ ಬರ್ತಿರ್ತಕ್ಕಂಥ ಎಲ್ಲಾ ಎಕ್ಸಾಮ್ಗಳಿಗೆ ಇದು ಅತ್ಯಂತ ಪ್ರಮುಖವಾದ ಕ್ಲಾಸ್ ಆಗಿರುತ್ತೆ. ನಾನು ನೋಡ್ರಿ ನೀಟಾಗಿ ಎಕ್ಸಾಮ್ಗೆ ಎಷ್ಟು ಬೇಕು ಅಷ್ಟೇನಪ್ಪ ಅಂದ್ರೆ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಮತ್ತೆ ಮುಂದಿನ ಕ್ಲಾಸ್ ನಿಮ್ಗೆ ಯಾವ್ದು ಬೇಕನ್ನೋದು ಕಾಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.